ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬಾ ಇಂಪಾರ್ಟೆಂಟ್ ವಿಷಯವನ್ನು ತಂದಿದ್ದೀನಿ. ಅದು ಏನು ಅಂದ್ರೆ, ಈಗ ನಾವು ಅಫರ್ಮೇಷನ್ ಮಾಡ್ಕೊಳ್ಳೋ ವಿಧಾನದಲ್ಲಿ ಕೆಲವೊಂದು ನಿಯಮಗಳನ್ನ ಹೇಳ್ಕೊಳ್ಳೋಣ ಒಂದೆರಡು ಪಾಯಿಂಟ್ ಆಗಿ. ಜೊತೆಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋವಾಗ ಯಾವ ರೀತಿ ಮಾಡಬೇಕು ಅನ್ನೋದು ಒಂದೆರಡು ಪಾಯಿಂಟ್ ಅಲ್ಲಿ ಹೇಳ್ಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ನಾವು ಯಾರಿಗಾದ್ರೂ ದುಡ್ಡು ಕೊಡುವಾಗ, ನಾನು ಇದಕ್ಕೆ ಮೊದಲೇ ಹೇಳಿದ್ದೀನಿ, ಯಾವ ಥರ ಸ್ವಿಚ್ ವರ್ಡ್ ಹೇಳ್ಕೊಂಡು ನಾವು ಹಣ ಕೊಟ್ಟರೆ ನಮಗೆ 4% ಹಿಂಪಡಿತೀವಿ ಅಂತ. ಅಂದರೆ 1403 ಅನ್ನೋ ಒಂದು ಸ್ವಿಚ್ ವರ್ಡ್, ಒಂದು ನಂಬರ್ನ ಹೇಳ್ಕೊಂಡು ಕೊಡ್ರಿ ನೀವು ಯಾವುದೇ ಒಂದು ಹಣವನ್ನು ಪಾವತಿಸುವಾಗ ಅಂತ ಹೇಳಿದ್ದೀವಿ. ಹಳೆ ವಿಡಿಯೋಗಳಲ್ಲಿ ಇದೆ ಮಾಹಿತಿ. ಈಗ ಅದು ನೆನಪು ಮಾಡಿಕೊಂಡು ಅದರ ಜೊತೆಗೆ ಇನ್ನೂ ಕೆಲವೊಂದು ಪಾಯಿಂಟ್ಸ್ನ ನಾನಿಲ್ಲಿ ಹೇಳ್ತಿದ್ದೀನಿ, ಯಾವ ಥರ ನಿಯಮಗಳನ್ನ ನೀವು ಫೇಸ್ ಮಾಡಬೇಕು ಅಂತ. ಜೊತೆಗೆ ಬ್ರೇಸ್ಲೆಟ್ ಧಾರಣೆ ಮಾಡೋದು ಕೆಲವರಿಗೆ ಕನ್ಫ್ಯೂಷನ್ ಇದೆ. ಸೊ ಅದನ್ನು ಒಂದೆರಡು ಪಾಯಿಂಟ್ ಹೇಳ್ತೀನಿ ವಿಡಿಯೋನಲ್ಲಿ. ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ, ಆವಾಗಲೇ ನಿಮ್ಗೆ ಅರ್ಥ ಆಗುತ್ತೆ ಏನೆಲ್ಲ ಮಾಹಿತಿ ನಾನು ಇಲ್ಲಿ ಶೇರ್ ಮಾಡ್ಲಿಕ್ಕೆ ಬಂದಿದ್ದೀನಿ ಅನ್ನೋದು. ಸೊ ಈಗ ವಿಷಯ, ಫಸ್ಟ್ ಆಫ್ ಆಲ್ ನಾವು ಹಣ ಕೊಡ್ತೀವಿ. ಇಷ್ಟು ದಿನ ನಾನು ಖರ್ಚು ಮಾಡಿದ್ದ ಹಣಕ್ಕೂ ಧನ್ಯವಾದಗಳು, ಮತ್ತು ಮುಂದೆ ಪಡೆಯುವ ಹಣಕ್ಕೂ ನನ್ನ ಒಂದು ಧನ್ಯವಾದಗಳು ಅಂತ ಹೇಳ್ತಾ ನೀವು ಯೂನಿವರ್ಸ್ಗೆ ಪದೇ ಪದೇ ಥ್ಯಾಂಕ್ಸನ್ನು ಹೇಳ್ತಾ ಇರಬೇಕು. ಅಂದರೆ ಏನೆಲ್ಲ ನಿಮ್ಮ ಖರ್ಚು ವೆಚ್ಚಗಳಿಗೆ ಯೂಸ್ ಮಾಡಿರ್ತೀರ ಹಣವನ್ನು, ಅದನ್ನೆಲ್ಲ ಪಡೆದಿರೋದಕ್ಕೆ, ನನಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ, ಮತ್ತು ಮುಂದೆ ಅವಕಾಶ ಮಾಡಿಕೊಡ್ತಾರಲ್ಲ, ನನಗೆ ಹಣ ಬರ್ತಾ ಇದೆ, ನನಗೆ ಬೇಕಾಗಿರೋ ಒಂದು ಬಳಕೆಗೆ ಹಣ ನೀನು ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ರಿಸೀವ್ಗೂ ಧನ್ಯವಾದ ಹೇಳ್ತಾ ಇರಬೇಕು. ಇಲ್ಲಿ ಸ್ಪೆಂಡ್ ಮಾಡಿರೋ ಹಣಕ್ಕೂ ಸಹ ಪದೇ ಪದೇ ಧನ್ಯವಾದ ಹೇಳ್ಕೊತಾ ಇರಬೇಕು. ಈ ರೀತಿ ನಾವು ಯಾವಾಗಲೂ ಮನಿಗೂ ಥ್ಯಾಂಕ್ಸ್ ಹೇಳಬೇಕು, ಯೂನಿವರ್ಸ್ಗೂ ಥ್ಯಾಂಕ್ಸ್ ಹೇಳ್ತಾ ಇರಬೇಕು. ಯಾರಿಗೇ ಆಗಿರಬಹುದು, ಅದು ಅಂಗಡಿಗಾಗಿರಬಹುದು ಅಥವಾ ನಮ್ಮ ವ್ಯವಹಾರಗಳು, ಕೆಲವರು ಪೇಮೆಂಟ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆಲ್ಲ ಏನು ರೂಲ್ಸ್ ಏನು ಅಂದರೆ, ಹಣ ನಾವು ಕೊಡ್ತೀವಲ್ಲ ಅವರು ಚೆನ್ನಾಗಿರಬೇಕು ಅಂತ ಬಯಸಿ ಕೊಡಬೇಕು. ಇದೆಲ್ಲ ಎಲ್ಲರ ಕೈಯಲ್ಲಿ ಆಗುತ್ತಾ, ಸಾಧ್ಯನಾ? ಒಂದ್ಸಲ ಯೋಚನೆ ಮಾಡಿ. ಈಗ ನಾವು ಹಣ ಕೊಡ್ತಿರ್ತೀವಿ, ಬೇರೆಯವ್ರಿಗೂ ಅದು ಒಳ್ಳೆ ಉಪಯೋಗ ಆಗಬೇಕು, ಒಳ್ಳೆ ರೀತಿ ಅವರು ಡೆವಲಪ್ ಆಗಬೇಕು ಅಂತ ಬಯಸ್ತೀರಾ ನೀವೆಲ್ಲ? ಇದು ಆಗುತ್ತಾ 100%? ಎಲ್ಲೋ ಒಂದು 10% ಮಾತ್ರ ಇದು ಸಾಧ್ಯ. ಯಾಕಂದರೆ ನಮ್ಮ ಹಣ ಕೊಡ್ತಿರ್ತೀವಿ, ಬೇರೆಯವರು ಚೆನ್ನಾಗಾಗಬೇಕು, ನಮ್ಮ ಹಣ ಬಳಸ್ಕೊಂಡು ಅವರು ಡೆವಲಪ್ ಆಗಬೇಕು ಅಂತ ಜಾಸ್ತಿ ಜನ ಬಯಸ್ಕೊಳ್ಳೋದು ಕಷ್ಟ ಆಗುತ್ತೆ ಅಲ್ವಾ? ಒಂದ್ಸಲಿ ಟ್ರೈ ಮಾಡಿ ನೋಡಿ, ಕೊಡೋವಾಗ ಆಗುತ್ತಾ ನಿಮ್ಮ ಮನಸ್ಸಿಗೆ, ಅಪ್ಪ ನನ್ನ ಹಣ ಕೊಡ್ತಿದ್ದೀನಿ ಅವರು ಚೆನ್ನಾಗಿರಬೇಕು ಅಂತ. ಈ ಥರ ಒಂದು ಮನಸ್ಥಿತಿನ ದೂರ ಇಡಬೇಕು. ಹಣ ಕೊಡುವಾಗ ಅವ್ರಿಗೂ ಸಹ ಒಳ್ಳೇದಾಗಬೇಕು, ಅವರು ಒಳ್ಳೇದಕ್ಕೆ ಉಪಯೋಗಿಸ್ಕೋಬೇಕು ಅನ್ನೋ ಇಂಟೆನ್ಷನ್ ನಿಮ್ಮಲ್ಲಿ ಡೆವಲಪ್ ಮಾಡ್ಕೊಬೇಕು. ನಾವು ಒಂದು ಪಾಸಿಟಿವ್ ಮೈಂಡ್ಸೆಟ್ನ ಡೆವಲಪ್ ಮಾಡ್ಕೊಬೇಕು ಅಲ್ವಾ? ಜೊತೆಗೆ ಇದೆಲ್ಲ ಪಾಸಿಬಲ್ ಆಗಲ್ಲ ಅನ್ನೋರು ಏನು ಮಾಡಬೇಕು ಅಂದರೆ, ನಾವು ಕೊಡೋ ಒಂದು ಚೆಕ್ಗಳಾಗಿರಬಹುದು, ನೋಟುಗಳಾಗಿರಬಹುದು, ಮೊದಲಿಗೆ ಅದು ನಾವು ಸದ್ಯಕ್ಕೆ ಅವ್ರ ಮುಂದ್ಗಡೆ ಅದು ಬರೋದು ಕೊಡೋಕ್ಕಂತೂ ಸಾಧ್ಯ ಇಲ್ಲ. ಹಾಗಾಗಿ ನೀವು ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ಅಂದರೆ ಅವ್ರಿಗೂ ಒಳ್ಳೆ ಉಪಯೋಗ ಆಗಬೇಕು, ದುರ್ಬಳಕೆ ಆಗಬಾರದು. ನಿಮ್ಮ ಹಣ ಲೆಕ್ಕಾಚಾರ ಏನಿದೆ ನೀವು ಕೊಡ್ತಾ ಇರೋದಾಗಿರಬಹುದು, ಅದು ಅವ್ರು ಒಳ್ಳೆ ರೀತಿ ಖರ್ಚು ಮಾಡಬೇಕು. ಅಂದರೆ ನೀವೇನು ಮಾಡಬೇಕು ಅಂದರೆ, ಆ ಒಂದು ನೋಟಿಗೆ ಕಾರ್ನರ್ಗಳಲ್ಲಿ ನೀವು ಡಾಲರ್ ಸಿಂಬಲ್ ಬೇಕಿದ್ರೂ ಬರೀಬಹುದು. ಏನು ಮೇಡಮ್ ಡಾಲರ್ ಸಿಂಬಲ್ ಹೇಳ್ತಿದ್ದೀರಾ ಅಂದರೆ, ಹೌದು, ಡಾಲರ್ ಸಿಂಬಲ್ಲು ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲ ನಾವು ಇಂಡಿಯನ್ ರೂಪಿ ಸಿಂಬಲೇ ಬರೀಬಹುದು. ಕಾರ್ನರ್ಸಲ್ಲಿ ಎಲ್ಲೋ ಒಂದು ಕಡೆ ಬರುತ್ತೆ, ನೋಟಿಗಾಗಿರಬಹುದು, ಚೆಕ್ಗಾಗಿರಬಹುದು. ಚೆಕ್ ಆ ರೀತಿ ಬರೆದಿದ್ರೆ ಆಗೋದಿಲ್ಲ ಅಂದರೆ ಬ್ಯಾಕ್ ಸೈಡ್ ಒಂದು ಕಾರ್ನರಲ್ಲಿ ಒಂದು ಚಿಕ್ಕದಾಗಿ ಬರೆದಿಟ್ಕೊಂಬಿಡಿ. ನೀವು ಕೊಡಬೇಕಾಗಿರೋ ಚೆಕ್ಗಳಾಗಿರಬಹುದು, ಆ ನೋಟುಗಳೇನಿರುತ್ತೆ ಅದಕ್ಕೆ ಮೊದಲಿಗೆ ನೀವು ಬರೆದಿಟ್ಕೊಂಡ್ಬಿಟ್ಟು ಅಫರ್ಮೇಷನ್ ಹೇಳ್ಕೊಳ್ಳಿ. ನಮ್ಮ ಈ ಒಂದು ಹಣ ಅವರಿಗೂ ಒಳ್ಳೇದಾಗಬೇಕು, ನಮಗೂ ಸಹ ಒಳ್ಳೇದಾಗಬೇಕು, ಮತ್ತು 10% ನಾವು ಹಿಂಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಮಾಡೋದ್ರಿಂದ, ಆ ಒಳ್ಳೆ ಇಂಟೆನ್ಷನಿಂದ ಹೇಳೋದ್ರಿಂದನೂ ಅಷ್ಟೇ ನಮಗೆ ಹಣ ಅನ್ನೋದು ಹೆಚ್ಚೆಚ್ಚು ಬರಲಿಕ್ಕೆ ಅವಕಾಶ ಆಗುತ್ತೆ. ಏನಂತ, ನಾವು ಕೊಡ್ತಾ ಇರೋ ಹಣ ಇವ್ರಿಗೂ ಸಹ ಒಳ್ಳೆ ಬಳಕೆ ಆಗಬೇಕು ಅಂತ ನೀವು ಇಂಟೆನ್ಷನ್ ತುಂಬಿಸ್ಕೊಬೇಕು. ಬೇರೆಯವ್ರಿಗೆ ಒಳ್ಳೇದನ್ನು ಬಯಸೋದು ಆ ದುಡ್ಡಿಂದಾನೇ ಸ್ಟಾರ್ಟ್ ಆಗಬೇಕು. ಯಾಕಂದರೆ ದುಡ್ಡಿಂದಾನೇ ಎಲ್ಲ ಅಲ್ವಾ? ಸೊ ದುಡ್ಡು ಕೊಡುವಾಗ ಸಹ ನೀವು ಒಳ್ಳೆಯದನ್ನು ಬಯಸ್ಕೊಂಡು ಕೊಟ್ಟರೆ ನಿಮಗೆ 100% ಅದು ಹಿಂಪಡಿತೀರಾ, ಒಳ್ಳೇದಾಗ್ಲಿಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂದರೆ, ನೀವು ಇದು ಅಫರ್ಮೇಷನ್ ಮಾಡಿಕೊಂಡು ಕೊಡಬೇಕು. ಹಣ ಕೊಡೋವಾಗ ಹೇಳ್ತಾ ಇದ್ದೀನಿ, ಲಾವಾದೇವಿ ಮಾಡ್ತಾ ಇರ್ತೀರಾ, ಕೊಡೋವಾಗ ಹೇಳ್ತಾ ಇದ್ದೀನಿ, ಈ ರೀತಿ ಮಾಡಬೇಕಾಗುತ್ತೆ.
ಜೊತೆಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋವಾಗ ನೀವೊಂದು ಸ್ಕ್ವೇರ್ ಪೇಪರ್ ತಗೊಳ್ಳಿ. ಅಂದರೆ ನಿಮ್ಮ ವಿಶ್ ಏನೇ ಆಗಿರಬಹುದು, ಒಂದು ಸೆಂಟೆನ್ಸ್ನ ತಗೊಂಡು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಬರೀತೀರಲ್ವಾ, ಆ ಕಾರ್ನರ್ಸಲ್ಲಿ ನಾವು ಇಲ್ಲಿ ರೇಖಿ ಸಿಂಬಲ್ನ ಒಂದನ್ನು ಆಯ್ಕೆ ಮಾಡ್ಕೊಬೇಕು. ಅದರಲ್ಲಿ ನಾನು ಇನ್ಫಿನಿಟಿ ಹೇಳ್ತಿದ್ದೀನಿ. ಯಾಕಂದರೆ ಇನ್ಫಿನಿಟಿ ನಾವು ಬರೆಯೋದ್ರಿಂದ ನಮ್ಮ ಒಂದು ವಿಶ್ ನಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಅನಂತ ಅನಂತ, ಇನ್ಫಿನಿಟಿ ಅಂದ್ರೇ ಅನಂತ ಅಲ್ವಾ. ಸೊ ನಮಗೆ ಅನೇಕ ಮಾರ್ಗಗಳಲ್ಲಿ ಸೋರ್ಸಸ್ ಬರಲಿಕ್ಕೆ ಅವಕಾಶ ಆಗುತ್ತೆ ನಮ್ಮ ಒಂದು ವಿಶ್ ಈಡೇರೋದಕ್ಕೆ. ಸೊ ಹಾಗಾಗಿ 4 ಕಾರ್ನರ್ಸ್, ಆ ಪೇಪರ್ A4 ಸೈಜ್ ಆಗಿರಬಹುದು ಅಥವಾ ಚಿಕ್ಕ ಪೇಪರ್ ಆಗಿರಬಹುದು, ಅದರ ಕಾರ್ನರ್ಸಲ್ಲಿ ನೀವು ಈ ಅಫರ್ಮೇಷನ್ ಸೆಂಟೆನ್ಸ್ ಮ್ಯಾನಿಫೆಸ್ಟೇಷನ್ ಪ್ರಾರ್ಥನೆ ಮಾಡ್ಕೊಳ್ಳೋವಾಗ ಏನು ಮಾಡ್ತೀರಾ ಅಂದರೆ ಕಾರ್ನರ್ಸಲ್ಲಿ ಇನ್ಫಿನಿಟಿ ಬರೀರಿ. ಇನ್ಫಿನಿಟಿ ಬರೆದು ನಿಮ್ಮ ಒಂದು ವಿಶ್ನ ಒಂದು ಸೆಂಟೆನ್ಸಲ್ಲಿ ಬರೀರಿ. ಅದು 3 ಟೈಮ್ಸ್ ಬೇಕಿದ್ರೂ ಬರೀಬಹುದು. ಬೆಟರ್ ನೀವು 369 ಫಾಲೋ ಮಾಡಿದ್ರೆ ಒಳ್ಳೇದಾಗುತ್ತೆ. 369 ಏನಪ್ಪ ಅಂದರೆ ಮಾರ್ನಿಂಗ್ ಬರೆಯೋರಾಗಿದ್ರೆ 3 ಟೈಮ್ಸ್ ಬರೀಬೇಕು, ಆಫ್ಟರ್ನೂನ್ ಬರೀಬೇಕಂದ್ರೆ 6 ಟೈಮ್ಸ್ ಬರೀಬೇಕು, ಈವ್ನಿಂಗ್ ಅಥವಾ ರಾತ್ರಿ ಹೊತ್ತು ಬರೀಬೇಕಂದ್ರೆ 9 ಟೈಮ್ಸ್ ಬರೀಬೇಕು. ಫಸ್ಟ್ ನಿಮ್ಮ ಇಂಟೆನ್ಷನ್ ಏನು ಅನ್ನೋದನ್ನ ಬರೆದಿರಬೇಕು. ಕಾರ್ನರ್ಸಲ್ಲಿ ಇನ್ಫಿನಿಟಿ ಸಿಂಬಲ್ ಹಾಕ್ಕೊಳ್ಳಿ. ಪೆನ್ ಯಾವ್ದು ಯೂಸ್ ಮಾಡ್ತೀರಾ ನೀವು ಅಫರ್ಮೇಷನ್ಗೆ ಅದೇ ಕಲರಲ್ಲಿ ಹಾಕಿದ್ರು ಒಳ್ಳೇದು, ಇಲ್ಲ ಗ್ರೀನ್ ಪೆನ್ನಲ್ಲೇ ಹಾಕಿದ್ರೆ ಇನ್ನೂ ಒಳ್ಳೇದು. ಈ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ನೋಡಿ. ಅವಾಗ ಏನಾಗುತ್ತಂದ್ರೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಅಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲದೆ, ಫೇಲ್ಯೂರ್ ಇಲ್ಲದೆ ನೀವೇನು ಬಯಸ್ತಾ ಇದ್ದೀರಾ ಆ ವಿಶ್ ಚೆನ್ನಾಗಿ ನಿಮಗೆ ರಿಸಲ್ಟ್ ಕೊಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಇದು ಒಂದು ಪಾಯಿಂಟ್. 369 ಬಗ್ಗೆ ನಾವು ಇನ್ನೊಂದ್ಸಲಿ ಚರ್ಚೆ ಮಾಡೋಣ. ಯಾಕಂದ್ರೆ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೀನಿ, ಡೀಪ್ ಆಗಿ ಇನ್ನೂ ಮತ್ತೆ ಅದ್ರ ಬಗ್ಗೆ ಮತ್ತಷ್ಟು ವಿಷಯವನ್ನ ನಿಮ್ಮ ಮುಂದೆ ತರ್ತೀನಿ. ಅದು ಯಾವ ರೀತಿ ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ಹೇಳಬೇಕು ಅನ್ನೋದು ಬರೆದು ಬೇಕಾದ್ರೆ ನಿಮಗೆ ತೋರಿಸ್ಕೊಡ್ತೀನಿ ನಾನು. ಮತ್ತೆ ಇಲ್ಲಿ ಬ್ರೇಸ್ಲೈಟ್ನ ಸುಮಾರು ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ನನ್ನ ಕ್ಲೈಂಟ್ಸ್ ನಮ್ಮ ಹತ್ರ ಸುಮಾರು ಪರ್ಚೇಸ್ ಮಾಡ್ಕೊಂಡಿದ್ದಾರೆ, ಆದರೆ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಮೇಡಮ್ ನಮಗೆ ಲೆಫ್ಟ್ ಹ್ಯಾಂಡ್ ಹೇಳ್ತಿದ್ದಾರೆ, ಆದರೆ ಮೇಡಮ್ ಈಗಾಗಲೇ ವಿಡಿಯೋನಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ, ಮೇಡಮ್ ಮಾತ್ರ ರೈಟ್ ಹ್ಯಾಂಡ್ಗೆ ಹಾಕ್ಕೊಂಡಿದ್ದಾರೆ ಅಂತ. ಸೊ ಇಲ್ಲಿ ರೈಟ್ ಹ್ಯಾಂಡ್ಗೆ ಹಾಕ್ಕೊಳ್ಳೋದಕ್ಕೆ ಇನ್ನೂ ಒಂದು ರೀಸನ್ ಇದೆ. ಬಿಕಾಸ್ ನಾನು ಲೆಫ್ಟ್ ಹ್ಯಾಂಡಲ್ಲಿ ಬರೆಯೋದ್ರಿಂದ ರೈಟ್ ಹ್ಯಾಂಡ್ಗೆ ಹಾಕ್ಕೊತೀನಿ. ಈ ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಆಗಿರ್ಬೋದು, ಅದು ಸಹ ನೀವು ಲೆಫ್ಟ್ ಹ್ಯಾಂಡ್ಗೆ ಹಾಕಬೇಕು. ಯಾವುದೇ ಆಗಿರಬಹುದು, ಪೈರೇಟ್ ಆಗಿರಬಹುದು, ಲೆಫ್ಟ್ ಹ್ಯಾಂಡ್ಗೆ ಹಾಕಬೇಕು. ಯಾವುದೇ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಆಗಿರಲಿ, ನೀವು ಲೆಫ್ಟ್ ಹ್ಯಾಂಡ್ಗೆ ಹಾಕೋದ್ರಿಂದ ಅದರದ ಒಂದು ಎನರ್ಜಿ ನಿಮಗೆ ಚೆನ್ನಾಗೆ ರೀಚ್ ಆಗುತ್ತೆ, ನಿಮಗೆ ಡೆವಲಪ್ಮೆಂಟ್ಗೆ ಅದು ದಾರಿ ತೋರಿಸುತ್ತೆ. ಇಲ್ಲಿ ನಾನು ರೈಟ್ ಹ್ಯಾಂಡ್ಗೆ ಯಾಕೆ ಹಾಕ್ಕೊಂಡಿದ್ದೀನಿ, ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಆಗಿರಬಹುದು, ಕರುಂಗಲಿ ಮಾಲೆ ಎಂಥವರು ಬಲಗೈಗೆ ಹಾಕ್ಕೊಬೇಕು, ಅದರಲ್ಲಿ ಡೌಟೇ ಇಲ್ಲ. ಕರುಂಗಲಿ ಮಾಲೆ ಆಗಿರ್ಬೋದು, ಸ್ಫಟಿಕ ಆಗಿರಬಹುದು, ನೀವು ಬಲಗೈಗೆ ಹಾಕ್ಕೋಬೇಕು. ಸ್ಫಟಿಕ ಬಂದು ನೀವು ಲೆಫ್ಟ್ ಹ್ಯಾಂಡ್ಗೂ ಸಹ ಹಾಕ್ಕೋಬಹುದು, ತೊಂದರೆ ಇಲ್ಲ. ಇಲ್ಲಿ ನಾನು ಈ ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ನಾನು ಯಾಕೆ ಇಲ್ಲಿ ಬಲಗೈಗೆ ಹಾಕ್ಕೊಂಡಿದ್ದೀನಿ ಅಂದರೆ ಲೆಫ್ಟ್ ಹ್ಯಾಂಡಲ್ಲಿ ಬರೆಯೋದ್ರಿಂದ ನಾನು ಬಲಗೈಗೆ ಹಾಕ್ಕೊಂಡಿದ್ದೀನಿ. ಯಾರೆಲ್ಲ ಲೆಫ್ಟ್ ಹ್ಯಾಂಡಲ್ಲಿ ಬರೀತಾರೋ ಅವರು ಈ ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ನ ಬಲಗೈಗೆ ಹಾಕ್ಕೋಬಹುದು. ಮಿಕ್ಕಿದವರು ಎಡಗೈಗೆ ಹಾಕ್ಕೊಬೇಕು. ಅದು ಲೇಡೀಸ್ ಆಗ್ಬೋದು, ಜೆಂಟ್ಸ್ ಆಗಿರ್ಬೋದು, ಎಡಗೈಗೆ ಹಾಕ್ಕೊಬೇಕು. ಯಾಕಂದರೆ ಎಡಗೈಯಲ್ಲಿ ಈ ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಹಾಕ್ಕೊಳ್ಳೋದ್ರಿಂದ ನೀವು ಒಂದು ಆ ಪವರ್ನ ಹೇಳ್ಕೊತೀರಾ, ಅಂದರೆ ಮನಿನ ಅಟ್ರಾಕ್ಟ್ ಮಾಡೋ ಕೆಪಾಸಿಟಿನ ನೀವು ಹೇಳ್ಕೊತೀರಾ. ಇಲ್ಲಿ ಹೇಳಬೇಕಂದ್ರೆ ಬಲಗೈಯಲ್ಲಿ ಈ ಥರ ಪವರ್ ಇರೋ ಕ್ರಿಸ್ಟಲ್ಸು ಬ್ರೇಸ್ಲೆಟ್ಗಳೆಲ್ಲ ಹಾಕ್ಕೊಂಡವರು ಎನರ್ಜಿ ಕೊಡೋರು, ಎನರ್ಜಿ ಯಾರೆಲ್ಲ ಕೊಡ್ತಾರೋ ಈ ಪಾಯಿಂಟ್ ಕೆಲವರಿಗೆ ಅರ್ಥ ಆಗಿರೋದಿಲ್ಲ. ಸೊ ಯಾರೆಲ್ಲ ಎನರ್ಜಿ ಕೊಡೋರಿದ್ರೂ ಸಹ ಈ ಒಂದು ಪಾಯಿಂಟ್ ಯೂಸ್ ಆಗುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ನಾವು 4 ಜನಕ್ಕೆ ಎನರ್ಜಿ ಕೊಡ್ತಾ ಇದ್ದೀವಿ ಅಂದರೆ ಅಂಥವರು ಬಲಗೈಗೆ ಹಾಕ್ಕೊಬೇಕು. ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಆಗಿರ್ಬೋದು, ಕರುಂಗಲಿ ಮಾಲೆ, ಸ್ಫಟಿಕ ಮಾಲೆ. ಸ್ಫಟಿಕ ಬಂದು ಯಾವಾಗಲೂ ಲ್ಯಾವಿಶ್ನೆಸ್ ಇರುವಂಥದ್ದು. ಸೊ ನಮ್ಮ ಒಂದು ಮಾಹಿತಿ ಆಗಿರ್ಬೋದು, ನಮ್ಮ ಒಂದು ವಿಶ್ ಆಗಿರ್ಬೋದು, 4 ಜನಕ್ಕೆ ಯಾವಾಗಲೂ ಅದು ಯೂಸ್ ಆಗಬೇಕು ಅಂತ. ಈಗ ಎನರ್ಜಿ ಕೊಡೋರು, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಎನರ್ಜಿ ಕೊಡೋರು ಬಲಗೈಗೆ ಹಾಕ್ಕೊಬೇಕು. ರಿಸೀವರ್ಸ್ ಯಾರೆಲ್ಲ ಇರ್ತಾರೋ ಅವರು ಎಡಗೈಗೆ ಹಾಕ್ಕೊಬೇಕು. ಪೈರೇಟ್ ಮಾತ್ರ ಡೆಫಿನೆಟ್ಲಿ ಎಲ್ಲರೂ ಎಡಗೈಗೆ ಹಾಕ್ಕೊಬೇಕು. ಯಾಕೆ ಪೈರೇಟ್ ಅಂದರೆ ಅದು ನಿಮಗೆ ಹಣ ಬರ್ಲಕ್ಕೆ. ಈಗ ಈವನ್ ನಿಮಗೆ ಎನರ್ಜಿ ಕೊಡೋರ್ಗೂ ಹಣ ಬೇಕು, ಪಡೆಯೋರ್ಗೂ ಬೇಕು. ಸೊ ಅವ್ರಿಗೂ ಪೈರೇಟ್ ಬಂದ್ಬಿಟ್ಟು ಎಡಗೈಗೆ ಇರಬೇಕು. ಮಿಕ್ಕಿದ ಈ ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಬಂದು ನಾ ಹೇಳಿದ್ನಲ್ಲ, ಈಗ ಬಲಗೈಯಲ್ಲಿ ಬರೆಯೋರು ಎಡಗೈಗೆ ಹಾಕ್ಕೊಳ್ಳಿ, ಎಡಗೈಯಲ್ಲಿ ಬರೆಯೋರು ಬಲಗೈಗೆ ಹಾಕ್ಕೊಳ್ಳಿ. ಕನ್ಫ್ಯೂಷನ್ಸ್ ಬೇಡ. ಯಾವುದೇ ಈ ರೋಸ್ ಕ್ವಾರ್ಟ್ಸ್ ಆಗಿರ್ಬೋದು, ಕ್ರಿಸ್ಟಲ್ ಕ್ವಾರ್ಟ್ಸ್ ಆಗಿರಬಹುದು, ಪ್ರತಿಯೊಂದು ನೀವು ಏನೆಲ್ಲ ಎಜುಕೇಷನ್ ಪರ್ಪಸ್ಗೆ ಹಾಕ್ಕೊತಿದ್ದೀರಾ, ಮ್ಯಾರೇಜ್ ಪರ್ಪಸ್ಗೆ, ಹಣ ಅಟ್ರಾಕ್ಟ್ ಮಾಡೋದಕ್ಕೆ, ಮತ್ತು ಪೀಸ್ಫುಲ್ ಆಗಿರೋದಕ್ಕೆ ಸಂಬಂಧಪಟ್ಟಿದ್ದ ಸುಮಾರು ಬ್ರೇಸ್ಲೆಟ್ಗಳಿದ್ದಾವೆ. ಅದು ಯಾವುದೇ ಆಗಿರಬಹುದು, ನೀವು ಲೆಫ್ಟ್ ಹ್ಯಾಂಡ್ ಹಾಕೊಳ್ಳೋದ್ರಿಂದ ತುಂಬ ಎನರ್ಜಿನ ಗ್ಯಾದರ್ ಮಾಡ್ಕೊತೀರಾ. ಈ ವಿಷಯಗಳು ತುಂಬ ಸೂಕ್ಷ್ಮವಾಗಿದ್ರು ಅದನ್ನು ನಾವು ಅದೇ ರೀತಿ ಫಾಲೋ ಮಾಡೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ. ಪೈರೇಟ್ ಆಗಿರಬಹುದು, ಗ್ರೀನ್ ಅವೆಂಚುರಿನ್ ಆಗಿರಬಹುದು. ಈ ಸಿಟ್ರಿನ್ ಪೈರೇಟ್ ಅನ್ನೋದು ಎಸ್ಪೆಷಲಿ ಎಡಗೈಗೆ ಇರಬೇಕು ಆದಷ್ಟು. ಲೆಫ್ಟ್ ಹ್ಯಾಂಡಲ್ಲಿ ಬರೆಯೋರಿಗೆ ಬಿಟ್ಟು, ಲೆಫ್ಟ್ ಹ್ಯಾಂಡಲ್ಲಿ ಬರೆಯೋರು ಸಹ
ಲೆಫ್ಟ್ ಹ್ಯಾಂಡ್ಗೆ ಹಾಕ್ಕೋಬಹುದು. ಅದರಲ್ಲಿ ಗ್ರೀನ್ ಅವೆಂಚರ್ ಏನಿದ್ರೆ ಮಾತ್ರ ಬಲಗೈಗೆ ಹಾಕ್ಕೋಬೇಕು. ಗ್ರೀನ್ ಅವೆಂಚರ್ ಏನಿದ್ರೆ ಬಲಗೈಗೆ ಹಾಕ್ಕೋಬೇಕು. ಸೊ ಇದು 3-in-1 ಇರೋದ್ರಿಂದನೂ ಬಲಗೈಗೆ, ಜೊತೆಗೆ ಲೆಫ್ಟ್ ಹ್ಯಾಂಡ್ ಆಗಿರೋದ್ರಿಂದನೂ ಬಲಗೈಗೆ. ಸೊ ಈ ರೀತಿ ಡಿಫ್ರೆನ್ಸ್ ಅನ್ನೋದು ಇರುತ್ತೆ. ಅದು ಚಿಕ್ಕ ಚಿಕ್ಕ ಪಾಯಿಂಟ್ಸ್ನ ಕನ್ಫ್ಯೂಷನ್ ಇಲ್ಲದೆ ಕ್ಲಾರಿಟಿಯಾಗಿ ನೀವು ಥಿಂಕ್ ಮಾಡಿ ಹಾಕ್ಕೊಳ್ಳೋದನ್ನ ನೋಡಿ. ಯಾವುದೇ ಒಂದು ಬ್ರೇಸ್ಲೆಟ್ ಆಗಿರಬಹುದು, ನೀವು ಎಡಗೈಗೆ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಪವರ್ ಅನ್ನೋದು ಈಸಿಯಾಗಿ ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಅಂದರೆ ಹಣನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಆಗುತ್ತೆ. ನಿಮ್ಗೆ ಎನರ್ಜಿ ಬೇಕು ಅಂದರೆ ಈ ಕೈಲಿ ಹಾಕ್ಕೊಳ್ಳೋದ್ರಿಂದ ಅಟ್ರಾಕ್ಟ್ ಮಾಡ್ಕೊಳ್ಳೋಕೆ ಆಗುತ್ತೆ. ಇದು ಇವತ್ತಿನ ಮಾಹಿತಿ. 4 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡೋದಂತೂ ಮರೆಯೋಕೆ ಹೋಗಬೇಡಿ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಮಾಹಿತಿಯನ್ನು ನಾನು ಡೇ ಬೈ ಡೇ ನಿಮ್ಮ ಮುಂದೆ ತರ್ತಿದ್ದೀನಿ. ಸೊ 4 ಜನಕ್ಕೆ ಇದನ್ನು ಶೇರ್ ಮಾಡೋದ್ರಿಂದ ಅವರ ಒಂದು ಪ್ರಾಬ್ಲಮ್ಸಿಂದ ಹೊರಗೆ ಬರೋದಕ್ಕೆ ನಮ್ಮ ವಿಡಿಯೋ ಸಹ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.